ಮೊದಲನೇದಾಗಿ ಹೆಚ್ಚಿನ ವಿದ್ಯಾರ್ಥಿಗಳಲ್ಲಿ ಸೂಕ್ತವಾಗಿರುವಂತಹ ಪ್ರತಿಭೆಗಳಿರ್ತವೆ. ಅಂತಹ ಪ್ರತಿಭೆಗಳಿಗೆ ಒಂದೊಳ್ಳೆಯ ವೇದಿಕೆಗೆ ಸಿಕ್ಕಾಗ ಮಾತ್ರ ಅವರ ಪ್ರತಿಭೆಗಳಿಗೆ ಜೀವ ತುಂಬಲು ಸಾಧ್ಯ. ಹೀಗಿರುವಾಗ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಯಕ್ಷಗಾನದ ಅವಕಾಶವನ್ನು ನೀಡಿರುವಂತಹ ಯಕ್ಷಗಾನ ಕಲಾರಂಗ ರಿಜಿಸ್ಟರ್ಡ್ ಉಡುಪಿ ಹಾಗೂ ಯಕ್ಷ ಶಿಕ್ಷಣ ಟ್ರಸ್ಟ್ ಉಡುಪಿ ಇವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮ್ಮೆಲ್ಲರ ಹೆಮ್ಮೆಯ ಮಾನ್ಯ ಶಾಸಕರು ಆಗಿರುವ ಗುರುರಾಜ್ ಗಂಟಿಹೊಳೆ ಸರ್ ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮೊದಲನೇದಾಗಿ ಈ ಮರವಂತೆಯಲ್ಲಿ ಯಕ್ಷಗಾನಕ್ಕೆ ಬೇರೊಂದು ಗೌರವ ಮಹತ್ವ ಇದೆ. ಕರಾವಳಿಯ ಗಂಡು ಕಲೆ ಅಂತಲೇ ಪ್ರಸಿದ್ಧಿಯನ್ನು ಪಡೆದಿರುವ ಯಕ್ಷಗಾನ ಎಲ್ಲರ ಮನಸ್ಸಲ್ಲಿ ಒಂದು ಯಕ್ಷ ಜ್ಯೋತಿಯನ್ನು ಮೂಡಿಸಿದೆ. ಹೀಗಿರುವಾಗ ನಮ್ಮ ಶಾಲೆಗೆ ಇಂಥ ಒಂದು ಅವಕಾಶ ಸಿಕ್ಕಿದ್ದು ನಮ್ಮೆಲ್ಲರಿಗೂ ಹೆಮ್ಮೆ ವಿಷಯ. ಈ ಒಂದು ನಮಗೆ ಅವಕಾಶ ಒದಗಿಸಿಕೊಡಲು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ತುಂಬ ಶ್ರಮಿಸಿದ್ದಾರೆ. ಹಾಗಾಗಿ ಅವರಿಗೂ ಎಲ್ಲರ ಪರವಾಗಿ ಹೃದಯಾಳದಿಂದ ವಂದಿಸಿಕೊಳ್ತಾ ಇದ್ದೇನೆ ಸರ್. ಹಾಗೂ ನಮ್ಮೂರಿನ ಹೆಮ್ಮೆಯ ದಾಸರಾಗಿರುವಂತಹ ದೇವರಾಜ್ ದಾಸ್ ಸರ್ ಇವರಿಗೂ ವಂದಿಸಿಕೊಳ್ತೇನೆ. ನಮ್ಮೂರು ಮರವಂತೆ ಹಿಂದಿನಿಂದಲೂ ಕೂಡ ದಾಸ ಪರಂಪರೆಗೆ ಪ್ರಸಿದ್ಧವಾಗಿದೆ. ಹೀಗಿರುವಾಗ ದೇವರಾಜ್ ದಾಸ್ ಸರ್ ಇವರು ನಮ್ಮೂರಿನ ವಿದ್ಯಾರ್ಥಿಗಳನ್ನೇ ಆಯ್ಕೆ ಮಾಡಿಕೊಂಡು ತರಬೇತಿ ನೀಡಿರುವುದು ನಮಗೆ ಮತ್ತಷ್ಟು ಸಂತೋಷ ನೀಡಿದೆ. ಅವರು ಯಾವುದೇ ಲೋಪದೋಷ ಇಲ್ಲದೇ ಇರುವ ರೀತಿಯಲ್ಲಿ ನಮ್ಮನ್ನ ಸಿದ್ಧಗೊಳಿಸಿದ್ದಾರೆ. ಇವತ್ತಿನ ನಡೆಯುವ ಒಂದು ಪ್ರಸಂಗಕ್ಕೆ ಅವರು ಒಂದು ಕೇಂದ್ರ ಬಿಂದು ಅಂತಲೇ ಹೇಳ್ಬೋದು. ಎಲ್ಲರಿಗೂ ಕೂಡ ವಂದಿಸಿಕೊಳ್ತಾ ಮತ್ತೊಮ್ಮೆ ಒಂದು ವಿಷಯ ನಾನು ಮೆನ್ಷನ್ ಮಾಡಲೇಬೇಕು. ನಾವು ಕಳೆದ ವರ್ಷ ಬೈಂದೂರು ಉತ್ಸವದಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ನಮ್ಮ ಶಾಲೆಯಿಂದ ಭಾಗವಹಿಸಿದ್ದು, ಅಲ್ಲಿ ಸಿಕ್ಕಿರುವಂಥ ಗೌರವ ಹೆಮ್ಮೆ ನಮಗೆ ಇಂದು ಕೂಡ ಮರೆಯಲು ಸಾಧ್ಯ ಇಲ್ಲ. ಬಹುಶಃ ಆ ಒಂದು ದಿನ ನಾವು ಭಾಗವಹಿಸದೇ ಇದ್ದಿದ್ದರೆ ಇಂಥ ಒಂದು ಅವಕಾಶ ನಮ್ಮ ಶಾಲೆಗೆ ಸಿಗ್ತಿರ್ಲಿಲ್ವೇನೋ ಗೊತ್ತಿಲ್ಲ. ಹಾಗಾಗಿ ಆ ಸಂದರ್ಭವನ್ನು ಕೂಡ ನಾನು ನೆನಪಿಸ್ಕೊಳ್ತೇನೆ. ಹಾಗೂ ಪ್ರತಿಯೊಂದು ತರಬೇತಿ ನೀಡುವ ಸಂದರ್ಭದಲ್ಲೂ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಕೂಡ ನಮಗೆ ಎನ್ಕರೇಜ್ ಮಾಡಿದ್ದಾರೆ. ಅವರಿಗೂ ಕೂಡ ವಂದಿಸಿಕೊಳ್ತೇನೆ. ಎಲ್ಲ ಸಹಕಾರದಿಂದಲೇ ಇಂಥ ಒಂದು ಕಾರ್ಯಕ್ರಮ ನಡೆಯಲು ಸಾಧ್ಯ. ಹಾಗಾಗಿ ಮತ್ತು ನಮ್ಮ ಶಾಲೆಯಲ್ಲಿ ಈ ರೀತಿ ಒಂದು ಒಳ್ಳೆಯ ರೀತಿಯ ಬದಲಾವಣೆ ಆಗಿದೆ ಯಕ್ಷಗಾನದ ಮೂಲಕ. ಹೇಗೆ ಯಕ್ಷಗಾನವನ್ನು ಮಾಡಬೇಕಾದ್ರೆ ನಮಗೆ ಶ್ರದ್ಧೆ, ಕನ್ನಡ ಮಾತುಗಾರಿಕೆ, ಉಚ್ಚಾರಣೆ ಹಾಗೆ ಸ್ಮರಣ ಶಕ್ತಿ ಬೇಕು. ಇದೆಲ್ಲವೂ ಕೂಡ ನಮ್ಮ ಶಿಕ್ಷಣಕ್ಕೆ ಪೂರಕವಾಗಿದ್ದು ಎಲ್ಲರಲ್ಲಿ ಕಲಿಕೆಗೆ ಇನ್ನಷ್ಟು ಆಸಕ್ತಿಯನ್ನು ನೀಡಿದೆ ಅಂತ ನಾನು ಭಾವಿಸ್ತೇನೆ. ಹಾಗೆ ಎಲ್ಲರೂ ಕೂಡ ನಮ್ಮ ಶಾಲೆಯನ್ನು ಹಾರೈಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯದನ್ನು ಆಶಿಸಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದ ಅವಕಾಶಗಳನ್ನು ನಮ್ಮ ಶಾಲೆಗೆ ಒದಗಿಸಿಕೊಡಿ. ನಾವು ಅದರಿಂದ ಎಲ್ಲರಿಗೂ ಸಂತೋಷವಾಗುವಂತೆ ಸದುಪಯೋಗ ಪಡೆದುಕೊಳ್ಳುತ್ತೇವೆ ಅಂತ ಹೇಳ್ತಾ ನನ್ನ ಮಾತಿಗಾಗಿ ಧನ್ಯವಾದಗಳು. ನಾನು ಬಹಳ ಸಂತೋಷದಿದ್ದೇನೆ. ಏಕೆಂದರೆ ನಾನು ಮೊದಲ ಬಾರಿ ಯಕ್ಷಗಾನ ಪಾತ್ರವನ್ನು ಹಾಕಿದ್ದೇನೆ. ನನಗೆ ಯಕ್ಷಗಾನ ಬಗ್ಗೆ ಯಾವ ವಿಷಯ ತಿಳಿದಿರಲಿಲ್ಲ. ಹಾಗೂ ದೇವದಾಸ್ ಅವರ ಬಳಿಯಲ್ಲಿ ನಾನು ಯಕ್ಷಗಾನ ಕಲಿತೆ. ಹಾಗೂ ಸುಮಾರು ವಿಷಯ ನಾನು ಯಕ್ಷಗಾನ ಕಲಿತಿದ್ದು ಕೂಡ ನಾನು ನೋಡಿದೆ, ಸುಮಾರು ವಿಷಯನ ಯಕ್ಷಗಾನದಲ್ಲಿ ಹ್ಯಾಂಗೆ ಕಲಿಬೋದು ಅಂತ. ನಂಗೆ ಯಕ್ಷಗಾನ ಬಗ್ಗೆ ಹೆಚ್ಚು ಗೊತ್ತಿರಲಿಲ್ಲ. ಇದು ಮೊದಲ ಬಾರಿ ನಾನು ವೇಷ ಹಾಕಿದ್ದು. ನಾನು ಮಾಡ್ತೀನೋ ಇಲ್ಲ ನಂಗೆ ಗೊತ್ತಿಲ್ಲ. ನಂಗೆ ನಂಬಿಕೆ ಇದೆ ನಾನು ಮಾಡ್ತೀನಿ ಅಂತ. ಹಾಗೆ ಎಲ್ಲರಿಗೂ ನನ್ನ ನಮಸ್ಕಾರ. ಹಾಗೆ ಇನ್ನು ನನಗೆ ಯಕ್ಷಗಾನದಲ್ಲಿ ಅತಿ ಹೆಚ್ಚು ಇಷ್ಟವಾಗೋದು ಅಭಿಮನ್ಯು ಪಾತ್ರ. ಆದರೆ ನಾನು ಧರ್ಮರಾಯ ಪಾತ್ರವನ್ನು ಹಾಕಿದ್ದೀನಿ. ಹಾಗೂ ಎಲ್ಲರಿಗೂ ನನ್ನ ನಮಸ್ಕಾರ ತಿಳಿಸ್ತೇನೆ. ಯಕ್ಷಗಾನದಿಂದ ನನಗೆ ಸಭಾಕಂಪನ ಭಾಷೆ ಸ್ಪಷ್ಟವಾಗಿದೆ ಹಾಗೂ ಏಕಾಗ್ರತೆ ಹೆಚ್ಚಾಗಿದೆ. ಇದರಿಂದ ನನಗೆ ಕಲಿಕೆಯಲ್ಲಿ ಅಂಕ ಗಳಿಸಲು ಸಾಧ್ಯವಾಗುತ್ತಾ ಇದೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟ ಯಕ್ಷ ಶಿಕ್ಷಣ ಟ್ರಸ್ಟ್ ಇವರಿಗೆ ವಂದನೆಗಳು. ಹಾಗೆ ನನಗೆ ಯಕ್ಷಗಾನವನ್ನು ಹೇಳಿಕೊಟ್ಟ ಗುರುಗಳಾದ ಗಣೇಶ್ ದೇವಾಡಿಗ ಒಪ್ಪುಂದ ಇವರಿಗೂ ಕೂಡ ಧನ್ಯವಾದಗಳು. ನನಗೆ ಪ್ರೋತ್ಸಾಹಿಸಿದ ನಮ್ಮ ಶಾಲೆಯ ಉಪಪ್ರಾಂಶುಪಾಲರು ಹಾಗೂ ಎಲ್ಲ ಶಿಕ್ಷಕ ವೃಂದದವರಿಗೂ ನನ್ನ ವಂದನೆಗಳು. ಹಾಗೆ ನನಗೆ ಸ್ಫೂರ್ತಿ ತುಂಬಿದ ನನ್ನ ತಂದೆ ತಾಯಿಗೆ ಅನಂತ ಧನ್ಯವಾದಗಳು. ಯಕ್ಷಗಾನಂ ಗಿಲ್ಗೆ. ಈ ದಿನ ನಾನು ನನ್ನ ಅನಿಸಿಕೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುತ್ತಿದ್ದೇನೆ. ಸುಮಾರು 3 ತಿಂಗಳ ಹಿಂದಿನಿಂದಲೇ ಯಕ್ಷ ಶಿಕ್ಷಣ ಟ್ರಸ್ಟ್ ಉಡುಪಿ ಇವರ ಸಹಯೋಗದೊಂದಿಗೆ ನಮ್ಮ ಶಾಲೆಯಲ್ಲಿ ಕಿಶೋರ ಯಕ್ಷಗಾನ ಶಿಕ್ಷಣವನ್ನು ಆರಂಭಿಸುತ್ತಾರೆ. ಪ್ರಶಾಂತಮಯ್ಯ ದಾರಿಮಕ್ಕಿ ಇವರು ನಮಗೆ ಯಕ್ಷಗಾನ ಗುರುಗಳಾಗಿ ನಮಗೆ ಯಕ್ಷಗಾನವನ್ನು ಹಂತವಾಗಿ
ಬಹಳ ಆತ್ಮೀಯವಾಗಿ ಹಾಗೂ ತಾಳ್ಮೆಯಿಂದ ಹೇಳಿಕೊಟ್ಟಿರುತ್ತಾರೆ. ಹಾಗಾಗಿ ಇವರಿಗೆ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿಯಾಗಿ ನಮ್ಮ ಶಾಲೆಯ ಶಿಕ್ಷಕ ವೃಂದದವರಿಗೂ ಕೂಡ, ಯಾಕೆಂದರೆ ಅವರು ನಮ್ಮ ಈ ಯಕ್ಷಗಾನ ತರಬೇತಿಗೆ ಅನುಕೂಲವಾಗುವಂತಹ ವಾತಾವರಣವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಹಾಗೆಯೇ ಶಿಕ್ಷಣಕ್ಕೆ ಹಾಗೆ ಕಲಿಕೆಗೆ ತೊಂದರೆಯಾಗದಂತೆ ಈ ಯಕ್ಷಗಾನ ತರಬೇತಿಯ ಅವಧಿಯನ್ನು ಇಟ್ಟಿದ್ದಾರೆ. ಹಾಗಾಗಿ ನಮ್ಮ ಶಾಲೆಯ ಶಿಕ್ಷಕರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇದ್ದೇನೆ. ಇನ್ನು ಯಕ್ಷ ಶಿಕ್ಷಣ ಟ್ರಸ್ಟ್ ಉಡುಪಿ ಇವರು ಹಲವು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಎಂದು ಹಲವಾರು ಯೋಜನೆಗಳನ್ನು ಕೈಗೊಂಡಿದ್ದಾರೆ. ಇದು ಪರೋಪಕಾರವಾಗಿರುತ್ತದೆ. ಹಾಗೆಯೇ ಯಕ್ಷ ಶಿಕ್ಷಣ ಟ್ರಸ್ಟ್ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನವನ್ನು ಕೂಡ ನೀಡುತ್ತಾ ಬಂದಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಚಾರವಾಗಿದೆ. ಹಾಗೆಯೇ ಕೂಡ ಪ್ರತಿಭಾವಂತ ವಿದ್ಯಾರ್ಥಿಗಳು ಮತ್ತು ಬಡ ವಿದ್ಯಾರ್ಥಿಗಳನ್ನು ಹುಡುಕಿ ಅವರಿಗೆ ಮನೆ ನಿರ್ಮಾಣ ಮಾಡಿಕೊಡುವ ಕೆಲಸವನ್ನು ಕೂಡ ಮಾಡುತ್ತಿದ್ದಾರೆ. ಈ ಯಶಸ್ವಿದಾಯಕವಾದ ಟ್ರಸ್ಟ್ ಇನ್ನೂ ಮುಂದೆ ತಮ್ಮ ಚಟುವಟಿಕೆಗಳು ಮತ್ತು ಯಕ್ಷಗಾನ ಕಲಾರಂಗವನ್ನು ಇನ್ನೂ ಎತ್ತರಕ್ಕೆ ಕರೆದುಕೊಂಡು ಹೋಗಲಿ ಎಂದು ಹಾರೈಸುತ್ತಿದ್ದೇನೆ. ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ಬಾಳ್ಗೆ. ಧನ್ಯವಾದಗಳು. ಇಂದು ಕರಾವಳಿಯ ಅತ್ಯುತ್ತಮ ಕಲೆಯಾದ ಯಕ್ಷಗಾನ ಈ ಬೈಂದೂರು ಶಾಲೆಯಲ್ಲಿ ನಡೆದಿದ್ದು, ನಾವು ವಿದ್ಯುನ್ಮಾಲಿ ವಧೆ ಹಾಗೂ ಸುಬಾಹು ಕಾಳಗೆ ಎಂಬ ಯಕ್ಷಗಾನ ಪ್ರಸಂಗವನ್ನು ನೀಡಿದ್ದೇವೆ. ಇದರಲ್ಲಿ ನಾನು ಒಂದು ಉತ್ತಮವಾದ ಪಾತ್ರ ಎಂದರೆ ಪುಷ್ಕಳನ ಪಾತ್ರವನ್ನು ಮಾಡಿದ್ದೇನೆ. ಇಂದು ಈ ಶಾಲೆಯಲ್ಲಿ ನಮಗೆ ಯಕ್ಷಗಾನ ಪ್ರದರ್ಶನ ಇದ್ದಿದ್ದು ನಮ್ಮ ಪುಣ್ಯ ಎನ್ನಿಸುತ್ತದೆ. ಏಕೆಂದರೆ ಇಷ್ಟು ಉತ್ತಮವಾದ ಹಾಲ್ ಇರಬಹುದು, ಉತ್ತಮವಾದ ರೂಮ್ಗಳಿರಬಹುದು, ಮತ್ತು ತಿಂಡಿಗಳಿರಬಹುದು, ಅತ್ಯುತ್ತಮ ರೀತಿಯಲ್ಲಿ ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರಬಹುದು ಅಥವಾ ಈ ಯಕ್ಷ ಶಿಕ್ಷಣದ ಸದಸ್ಯರಾಗಿರಬಹುದು ನಮಗೆ ತುಂಬ ಚೆನ್ನಾಗಿ ನೋಡಿಕೊಂಡಿದ್ದಾರೆ. ಇನ್ನು ಈ ಯಕ್ಷಗಾನದ ಬಗ್ಗೆ ಹೇಳುವುದಾದರೆ ಪದಗಳು ಸಾಲದು. ಇದರಲ್ಲಿ 3 ವಿಧಗಳಿವೆ: ತೆಂಕುತಿಟ್ಟು, ಬಡಗುತಿಟ್ಟು, ಬಡಬಡಗುತಿಟ್ಟು. ಇದು ಮೊದಲೆಲ್ಲ ಗಂಡು ಕಲೆ ಎಂದು ಎನಿಸಿದ್ದು, ಆದರೆ ಈಗ ಹಾಗಿಲ್ಲ. ಗಂಡು ಮತ್ತು ಹೆಣ್ಣಿಗೂ ಸಮಾನವಾದ ರೀತಿಯಲ್ಲಿ ಯಕ್ಷಗಾನ ಪ್ರದರ್ಶನವನ್ನು ನೀಡಬಹುದು. ಸತತ 2 ವರ್ಷಗಳಿಂದ ನಮ್ಮ ಶಾಲೆಗೆ ಈ ಯಕ್ಷಗಾನ ಪ್ರದರ್ಶನವನ್ನು ನೀಡುವ ಅವಕಾಶವನ್ನು ಮಾಡಿಕೊಟ್ಟ ಈ ಬೈಂದೂರಿನ ಶಾಸಕರಾದ ಗುರುರಾಜ್ ಗಂಟಿಹೊಳೆ ಇವರನ್ನು ನಾನು ಈಗಲೇ ಸ್ಮರಿಸಿಕೊಳ್ಳಲೇಬೇಕು. ಇವರಿಗೆ ಇಲ್ಲಿ ಇಲ್ಲದಿದ್ದರೂ ಕೂಡ ನಿಮ್ಮೆಲ್ಲರ ಸಮೀಪದಲ್ಲಿ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಹೇಳಲು ಬಯಸುತ್ತೇನೆ. ಹಾಗೂ ಈ ಯಕ್ಷಗಾನದ ಸದಸ್ಯರಾಗಿರುವ, ನನಗೆ ಹೆಸರು ಗೊತ್ತಿಲ್ಲ ಆದರೆ ಬೇಜಾರು ಮಾಡ್ಕೊಬೇಡಿ, ಎಲ್ಲ ಸದಸ್ಯರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಹೇಳುತ್ತೇನೆ. ಇನ್ನು ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರಬಹುದು, ಸಹ ಶಿಕ್ಷಕರಾಗಿರಬಹುದು ಹಾಗೂ ನನ್ನ ಶಾಲೆಯ ಶಿಕ್ಷಕರಿಗೂ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಹೇಳುತ್ತೇನೆ. ಈ ಯಕ್ಷಗಾನದಲ್ಲಿ ನವರಸಗಳ ಒಂದು ಅವಕಾಶವಿದೆ. ಸಿಟ್ಟು ಆಗಿರಬಹುದು, ದುಃಖವಾಗಿರಬಹುದು, ಸಂತೋಷವಾಗಿರಬಹುದು, ಮುಂತಾದ ರಸಗಳ ಅವಕಾಶವಿದೆ. ಇನ್ನು ನಾನು ಕಲಿತ ಈ ಯಕ್ಷಗಾನದಲ್ಲಿ ನಾನು ಕಲಿತ ವಿಷಯವನ್ನು ಹೇಳುವುದಾದರೆ ಸಮಯವೇ ಸಾಲದು, ಆದರೆ ಸ್ವಲ್ಪ ವಿಷಯವನ್ನು ಹೇಳಲು ಇಷ್ಟಪಡುತ್ತೇನೆ. ಸ್ಟೇಜ್ ಫಿಯರ್ ಆಗಿರಬಹುದು, ಇನ್ನು ಪರೀಕ್ಷೆಯಲ್ಲಿ ನೆನಪಿಟ್ಟುಕೊಳ್ಳುವ ಸಂದರ್ಭವಾಗಿರಬಹುದು, ಕುಣಿತವಾಗಿರಬಹುದು. ಮೊದಲೆಲ್ಲ ನನಗೆ ಯಕ್ಷಗಾನ ಎಲ್ಲ ನಮ್ಮ ಊರಲ್ಲೆಲ್ಲ ಯಕ್ಷಗಾನ ಇದ್ದರೆ ನಮಗೆ ಹಾಕ್ ಮನ್ಸು ಬರ್ತಿಲ್ಲ, ಎಂತಕ್ಕಂದರೆ ನನಗೆ ಯಕ್ಷಗಾನದ ಬಗ್ಗೆ ಗೊತ್ತೇ ಇಲ್ಲ. ಆದರೆ ಈಗ ಎಲ್ಲ ಯಕ್ಷಗಾನ ಇಲ್ಲಿ ನಾನು ಹೋಯಿಲ್ದಿರ್ಬಿಡಿ, ನಂಗೆ ಕೇಂತಿತ್ತ ನಮ್ಮ ಮನೆಗೆ ಕುಣಿತೆ ಅಷ್ಟು ನನಗೆ ಯಕ್ಷಗಾನದ ಮೇಲೆ ಇಂಟ್ರೆಸ್ಟ್. ಇದು ನಮ್ಮ ಯಕ್ಷಗಾನಕ್ಕಿರುವ ಪವರ್. ಮೊದಲೆಲ್ಲ ನಾನು ಯಕ್ಷಗಾನಕ್ಕಿದ್ರೆ ಇದೆಂತಪ್ಪ ಒಟ್ಟೊಟ್ಟು ಕುಣಿತ್ರ ಅದೆಲ್ಲ ಅಂದರೆ ಸಣ್ತಿಪತಿಗೆ ಅಂದರೆ ನಂಗೆ ಆ ಭಾವನೆ ಬರ್ತಿತ್ತು. ಆದರೆ ನಾನು ಕಲಿತ ಆದ ನಂತರ ನನಗೆ ಗೊತ್ತಾಯ್ತು ಈ ಯಕ್ಷಗಾನದ ಮಹತ್ವವೇನು. ಗಣಪತಿ ಪೂಜೆ ಆಗಿರಬಹುದು, ನಾನು ಯಕ್ಷಗಾನ ಧರಿಸಿದಾಗಲೇ ಎಷ್ಟು ಹೆದರಿಕೆ ಅಂದರೆ ನಾನು ಗಣಪತಿಯಲ್ಲಿ ಬೇರೆದ್ದು ಒಂದು ತಪ್ಪಾಗದಿದ್ದಂಗೆ ನೋಡಿಕೋ, ನಮಗೆ ಬೇರೆಯವರು ಯಕ್ಷಗಾನ ಮಾಡಿದಾಗ ಅವರು ನಾಟಕವಾಗಿರಬಹುದು ಎಂಬ ಮನೋಭಾವನೆ ಬರ್ತದೆ ಎಲ್ಲರಿಗೂ, ಅದು ಕಾಮನ್, ಅದನ್ನು ತಪ್ಪಂತ ಹೇಳೋದಿಲ್ಲ. ಆದರೆ ನಾವು ಆ ಸ್ಥಾನದಲ್ಲಿ ನಿಂತಾಗ ನಮಗೆ ಅದು ಹೆದರಿಕೆ ಇರಬಹುದು, ಆ ಭಕ್ತಿ ಇರಬಹುದು ಬರುತ್ತದೆ. ಇನ್ನು ನಮ್ಮ ಶಾಲೆಯ 2 ವರ್ಷಗಳಿಂದ ನೀಡಿದ ಅವಕಾಶವನ್ನು ಕೊಟ್ಟಿರುವುದು ಮಾತ್ರವಲ್ಲ, ಅದನ್ನು ನಾವು ಹೇಗೆ ತೋರಿಸಿದ್ದೇವೆ, ಎಷ್ಟು ಚೆನ್ನಾಗಿ ಯಕ್ಷಗಾನ ಮಾಡಿದ್ದೇವೆ ಎಂಬುದರ ಮೇಲೆ ಅವರು ಕೊಟ್ಟ ಅವಕಾಶವನ್ನು ನಾವು ಹೇಳಲೇಬೇಕು. ಅವರು ಕೊಟ್ಟ ಅವಕಾಶಕ್ಕೆ ನಾವು ಉತ್ತಮವಾದ ಉತ್ತರವನ್ನು ನೀಡಿದ್ದೇವೆ ಎಂಬ ನಂಬಿಕೆ, ಸಂತೋಷ ನನ್ನಲ್ಲಿದೆ.
2 ವರ್ಷಗಳಿಂದ ಮೊದಲನೇ ವರ್ಷದಲ್ಲಿ ವೀರಮಣಿ ಕಾಳಗ, ಇದರಲ್ಲಿ ನಾನು ವೀರಮಣಿಯ ಮಗನಾದ ರುಕ್ಮಾಂಗನ ಪಾತ್ರವನ್ನು ಮಾಡಿದ್ದೇವೆ. ಇದನ್ನು ನಮಗೆ ಸರ್ ಈಗ ನೆಕ್ಸ್ಟ್ ಅವ್ರದ್ದೇ ಯಕ್ಷಗಾನ. ನಾನು ಅವ್ರ ಹತ್ರ ಬಂದಳಿಕೆ ಹೇಳಿದೆ, ಸರ್ ಇವತ್ತು ಫಸ್ಟ್ ನಮ್ಮ ಯಕ್ಷಗಾನ ಇತ್ತು, ನೀವೇ ಹೇಳಿಕೊಟ್ಟದ್ದು ಕಾಣಿ ಹೆಂಗೆ ಮಾಡ್ತೆ ಅನ್ಕ. ಅವರನ್ನು ನಾನು ಇವತ್ತು ಎಣಿಸ್ಕೊಳ್ಳೇಕ. ಇನ್ನು ಇವತ್ತು ಹೇಳಿಕೊಟ್ಟದ್ದು ನಾಗೇಂದ್ರ ಗಾಣಿಗ ಬೀಜಮಕಿ ಈ ಸರಿಗೂ ಕೂಡ ನಾನು ತುಂಬ ಹೃದಯದಿಂದ ಧನ್ಯವಾದವನ್ನು ಹೇಳ್ತೇನೆ. ಏಕೆಂದರೆ ಅತ್ಯುತ್ತಮ ರೀತಿಯಲ್ಲಿ ನೀವೇ ನೋಡಿದ್ದೀರಲ್ಲ ಇವತ್ತು ಎಷ್ಟು ಚೆನ್ನಾಗಿ ಮಾಡಿದ್ದೀರಿ ಅನ್ಕ. ಅದನ್ನು ಹೇಳೋದು ಬೇಡ ಅಂತ ಹೇಳ್ತಾ ನಾನು ಈ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.